ಏತ ನೀರಾವರಿ ಪೈಪ್ಲೈನ್ ಹೊಡೆದು ಗೋಡೆ ಒಣಹುಲ್ಲಿಗೆ ಹಾನಿಯಾಗಿದೆ. ಹೌದು, ಸಾಲಿಗ್ರಾಮ ತಾಲೂಕು ಕಳ್ಳಿಮುದ್ದನಹಳ್ಳಿ ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆಯ ಪೈಪ್ಲೈನ್ ಹೊಡೆದು ನೀರು ರಭಸವಾಗಿ ಹರಿದ ಪರಿಣಾಮ ಮನೆಯ ಗೋಡೆ ಹಾಗೂ ಸಂಗ್ರಹಿಸಿಟ್ಟಿದ್ದ ಒಣಹುಲ್ಲಿಗೆ ಹಾನಿಯಾಗಿರುವ ಘಟನೆ ಕಳ್ಳಿಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ನಿವಾಸಿ ಜವರಯ್ಯ ಅವರಿಗೆ ಸೇರಿದ ಸ್ಥಳದಲ್ಲಿ ಪೈಪ್ಲೈನ್ ಹೊಡೆದು ನೀರು ರಭಸವಾಗಿ ಹರಿದಿದ್ದು, ಗೋಡೆ ಜೊತೆಗೆ ಒಣಹುಲ್ಲು ಕೂಡ ನೀರಿನಲ್ಲಿ ನೆರೆದು ನಷ್ಟವಾಗಿದೆ ಎಂದು ಜವರಯ್ಯ ತಿಳಿಸಿದ್ದಾರೆ. ಘಟನೆಯಿಂದ ತಮಗೆ ಆರ್ಥಿಕ ನಷ್ಟ ಉಂಟಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ನೊಂದ ಜವರಯ್ಯ ಅವರು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೈಪ್ಲೈನ್ ದುರಸ್ತಿ ಕಾರ್ಯವನ್ನು ಕೂಡಲೇ ಕೈಗೊಂಡು ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಜವರಯ್ಯ ಒತ್ತಾಯಿಸಿದ್ದಾರೆ. ಇದು ಯಥಾ ನೀರಾವರಿದು ಪೈಪ್ ಹೊಡೆದೋಗ್ಬಿಟ್ಟು ನೀರು ನಮ್ಮ ಮನೆ ಒಳಕ್ಕೆಲ್ಲ ನುಗ್ಬಿಟ್ಟು ಹುಲ್ಲು ಹೊಟ್ಕೊಂಡಿದ್ದು ಹುಲ್ಲಿಗೆಲ್ಲ ನೆಂದು ಎಲ್ಲ ಉಂಟಾಗಿದೆ. ನಮಗೆ ಮುಂದೆ ನಮಗೇನು ಇದು ಮಾಡಿಕೊಡ್ಬೇಕು ದಯವಿಟ್ಟು. ಇದು ಇಲ್ಲಿ ಇದೆಲ್ಲ ತುಂಬೋಗಿ ನೀರು, ಇಲ್ಲಿ ಕರೆಂಟ್ನ ವ್ಯವಸ್ಥೆ ಇಲ್ಲ, ನಮಗೆ ದೀಪನ ವ್ಯವಸ್ಥೆ ಇಲ್ಲ. ನಮಗೆ ಇಲ್ಲಿ ಕತ್ಲೆ ಕಳೆದ ತಿರುಗಾಡೋಕ್ಕೆ ಭಾರಿ ತೊಂದರೆ ಆಗೈತೆ. ಅಧಿಕಾರಿ ವರ್ಗದವರು ನಮಗೆ ಬಂದು ನೋಡಿ ನಮಗೆ ಒಂದು ವಿದ್ಯುತ್ ಸಂಪರ್ಕ ಕೊಡಿಸಿ ನಮಗೆ ಇಲ್ಲಿ ಇರೋಕ್ಕೆ ಭಾರಿ ತೊಂದರೆ ಆಯ್ತಾ ಇದೆ. ದಯವಿಟ್ಟು ನಮಗೆ ಪರಿಹಾರ ಕೊಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ.